ಹೆಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ? ಹಲಸಿನ ಹಣ್ಣು ನೋಡಿ ಎಷ್ಟು ದೊಡ್ಡದಿದೆ ಅಲ್ಲ. ಸಂತೆಯಿಂದ ತಂದಿದ್ದು ಭಾನುವಾರ. ಈಗ ಹಣ್ಣಾಗಿದೆ ಅದು, ಹಾಗಾಗಿ ಕಟ್ ಮಾಡುವ ಅಂತ ಹೇಳಿ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ತಿನ್ಲಿಕ್ಕೆ. ಹಲಸಿನ ಹಣ್ಣು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂಥರ ಖುಷಿ ಹಲಸಿನ ಹಣ್ಣು ತಿನ್ನೋದು. ಇಷ್ಟ ಕೂಡ ಅವರಿಗೆ, ಆಯ್ತಾ, ನಮಗೂ ಕೂಡ ಇಷ್ಟ. ತುಂಬಾ ಸಿಹಿ ಆಗಿತ್ತು ಹಲಸಿನ ಹಣ್ಣು. ಇದು ಕಡುಬಿಗೋಸ್ಕರ ನಾಳೆ ಯಾವಾಗಾದ್ರೂ ಕಡುಬು ಮಾಡುವಂತ ಕ್ಲೀನ್ ಮಾಡಿ ತೆಗೆದು ಫ್ರಿಜ್ ಅಲ್ಲಿ ಇಡೋದು. ಡಿಯಲ್ಲಿ ಇಟ್ಟರೆ ಚೆನ್ನಾಗಿರತ್ತೆ. ಇದು ನೋಡಿ, ಬೆಳಿಗ್ಗೆಯಿಂದ ಮಳೆ ಸುರಿತಾ ಇದೆ. ಈಗ ಸಂಜೆ 4:15 ಆಯ್ತು, ಆಗ್ಲೂ ಕೂಡ ಮಳೆ ಇನ್ನು ಬಿಡ್ಲಿಲ್ಲ. ಇದು ನಮ್ಮ ತೋಟದಲ್ಲಿ, ಆಯ್ತಾ, ನೀರ್ ಯಾವ ತರ ಹರ್ಕೊಂಡು ಹೋಗ್ತಾ ಇದೆ ನೋಡಿ. ಮಳೆಗಾಲದಲ್ಲಿ ಯಾವತ್ತು ನಮ್ಮ ತೋಟದ ಲಾಸ್ಟ್ ಅಲ್ಲಿ ಇದು ನೀರ್ ಹರ್ಕೊಂಡು ಹೋಗ್ತಾ ಇರತ್ತೆ. ಬೆಳಿಗ್ಗೆಯಿಂದ ಜೋರ್ ಮಳೆ ಬರ್ತಿರೋದ್ರಿಂದ ರಭಸವಾಗಿ ಹರ್ಕೊಂಡು ಹೋಗ್ತಾ ಇದೆ ನೀರು. ಮತ್ತೆ ನಮ್ಮ ಮನೆ ಹಿಂದ್ಗಡೆ ಕಾಡು ಮತ್ತೆ ಗುಡ್ಡ ಇದೆ, ಅಲ್ಲಿಂದ ನೀರ್ ಹರ್ಕೊಂಡ್ ಬರತ್ತೆ. ಕಾಡಂದ್ರೆ ಸಣ್ಣ ಕಾಡು, ಕಾವ್ ಅಂತ ಕರಿತೀವಿ ಈ ಕಡೆ ಸೈಡ್ ಅಲ್ಲಿ. ನೋಡಿ, ಇದು ನಮ್ ಬ್ರಿಡ್ಜ್, ಆಯ್ತಾ. ಈಗ ನೋಡಿ ಎಷ್ಟು ರಭಸವಾಗಿ ಹರಿತಾ ಇದೆ. ಬಿದ್ರೆ ನಮ್ಮನ್ನು ಕೊಚ್ಕೊಂಡು ಹೋಗತ್ತೆ, ಅಷ್ಟು ರಭಸ ಇದೆ ನೀರಿಗೆ. ಸಣ್ಣ ಮಳೆ ಬೀಳ್ಬೇಕಾದ್ರೆ ಹೆಚ್ಚು ನೀರ್ ಇರಲ್ಲ ಇದ್ರಲ್ಲಿ. ಕ್ಲೀನ್ ಆಗಿ ಒಳ್ಳೆ ನೀರಿರುತ್ತೆ, ಆಟಾಡ್ಲಿಕ್ಕೆಲ್ಲ ಚೆನ್ನಾಗಾಗತ್ತೆ. ನಾವು ಮಕ್ಕಳೆಲ್ಲ ಆಡ್ಲಿಕ್ಕೆ ಹೋಗ್ತೀವಿ ನೀರಲ್ಲಿ. ಮೀನ್ಗಳೆಲ್ಲ ಸಿಗತ್ತೆ, ಸಣ್ಣ ಸಣ್ಣ ಮೀನ್ಗಳೆಲ್ಲ ಇರತ್ತೆ ಇದ್ರಲ್ಲಿ. ತಿನ್ಲಿಕ್ಕೆ ಆಗಲ್ಲ, ಆಯ್ತಾ, ಆಟಾಡ್ಲಿಕ್ಕೆ. ನೋಡಿ ಎಷ್ಟು ರಭಸ ಇದೆ. ಬಾವಿ ಕೂಡ ಎಷ್ಟು ತುಂಬ್ಕೊಂಡ್ಬಿಟ್ಟಿದೆ ನೋಡಿ, ಕೈಗೆಟಕತ್ತೆ ನೀರು, ಅಷ್ಟು ತುಂಬ್ಕೊಂಡ್ಬಿಟ್ಟಿದೆ. ನನ್ನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.